ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾಯಿದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ನಾನು ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ಈಗೆಲ್ಲ ಸುಮಾರು ಯೂನಿವರ್ಸಿಟಿಗಳಲ್ಲಿ ಎಕ್ಸಾಮ್ಸ್ಗಳು ಆಗಿದ್ದಾವೆ. ಸೊ ಎಲ್ಲರೂ ಫೈನಲ್ ಇಯರ್ ಎಕ್ಸಾಮ್ ಮುಗಿಸಿ ಬೇರೆ ಬೇರೆ ಪೋಸ್ಟ್ಗಳಿಗೆ ಹೋಗೋದಕ್ಕೆ ಅಂತ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ತಗೊಳ್ತಾ ಇದ್ದಾರೆ. ಅದು ಟೀಚರ್ ಪೋಸ್ಟ್ ಆಗಿರ್ಬೋದು, ಹೈಸ್ಕೂಲ್ ಟೀಚರ್ ಪೋಸ್ಟ್ ಆಗಿರ್ಬೋದು, ಕೇಂದ್ರೀಯ ವಿದ್ಯಾಲಯ ಆಗಿರ್ಬೋದು, KPSC, UPSC, ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ಫಸ್ಟ್ ಡಿವಿಷನ್ ಕ್ಲರ್ಕ್, FDA ಅಂತ ಏನು ಹೇಳ್ತಾರೆ ಅದಾಗಿರ್ಬೋದು, ಬ್ಯಾಂಕಿಂಗ್ ಆಗಿರ್ಬೋದು. ಇದರಲ್ಲೆಲ್ಲನೂ ಜನರಲ್ ಸೈನ್ಸ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ. ಆ ಜನರಲ್ ಸೈನ್ಸ್ ಆ್ಯಪ್ಟಿಟ್ಯೂಡ್ ಟೆಸ್ಟಲ್ಲಿ ಕೆಮಿಸ್ಟ್ರಿ ಜನರಲ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಕ್ವಶನ್ಸ್ ಯಾವ್ದು ಕೇಳಿದಾರಲ್ಲ ಅದನ್ನು ಸಾಧ್ಯ ಆದಷ್ಟನ್ನು ಪೂಲ್ ಮಾಡಿ ಒಂದೇ ಟಾಪಿಕ್ನ ಒಂದೊಂದು ಸೆಟ್ ಥರ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಫಾರ್ ದಿ ಬೆನಿಫಿಟ್ ಆಫ್ ದಿ ಸ್ಟೂಡೆಂಟ್ ಹೂ ಆರ್ ಟೇಕಿಂಗ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ. ಆ ಸೀರೀಸಲ್ಲಿ ಇವತ್ತು 14ನ ಸೆಟ್ ಮಾಡ್ತಾ ಇರೋದು. ಒಂದೊಂದು ಸೆಟ್ಟಲ್ಲಿ 10 ಕ್ವಶನ್ಗಳದ್ದು ಪಾಲಿಮರ್ಸ್ನ ಹಾಕ್ತಾಯಿದ್ದೀನಿ. ಜನರಲಿ ಈ ಎಲ್ಲ ಎಕ್ಸಾಮ್ಗಳಲ್ಲೂ ಅವರು ಯಾವ ರೀತಿ ಕ್ವಶನ್ಸ್ನ ಫ್ರೇಮ್ ಮಾಡಿರ್ತಾರೆ ಅಂದರೆ ವಿಚ್ ವಿಲ್ ಬಿ ಯೂಸ್ಡ್ ಇನ್ ಯುವರ್ ಡೇ ಟು ಡೇ ಲೈಫ್. ಅಂದರೆ ನೀವು ದಿನನಿತ್ಯದಲ್ಲಿ ಉಪಯೋಗಿಸೋ ಅಂಥದ್ದು, ದಿನನಿತ್ಯದಲ್ಲಿ ಆಗೋ ಅಂಥದ್ದನ್ನು ಅವರು ಯೂಸ್ ಮಾಡಿದ್ದಾರೆ. ಸೊ ಹಾಗಾಗಿ ಪಾಲಿಮರ್ಸನ್ನು ತುಂಬ ಯೂಸ್ ಮಾಡ್ತಾರೆ. ಸೊ ನಿಮಗೆ ಗೊತ್ತಿದೆ ಪಾಲಿಮರ್ಸ್ ಅಂತ ಅಂದರೆ ಮಾನೋಮರ್ಸ್ಗಳು ಅಂದರೆ ಸಮ್ ಯೂನಿಟ್ಸ್ ಆರ್ ದೇರ್, ದೇ ಕೀಪ್ ಆನ್ ರಿಪೀಟಿಂಗ್ ಟು ಫಾರ್ಮ್ ಎ ಹ್ಯೂಜ್ ಲಾರ್ಜ್ ಮಾಲಿಕ್ಯೂಲ್ಸ್. ಅದಕ್ಕೆ ನಾವೇನಂತ ಕರಿತೀವಿ, ಪಾಲಿಮರ್ಸ್ ಅಂತ ಕರಿತೀವಿ. ಪಾಲಿಮರ್ಸಲ್ಲಿ ಮಾನೋಮರ್ ಯೂನಿಟ್ ಇರುತ್ತೆ. ಆ ಮಾನೋಮರ್ ಯೂನಿಟ್ ಏನಾಗುತ್ತೆ ವಿತೌಟ್ ಲೂಸಿಂಗ್ ಅದು ಲಾಂಗ್ ಚೈನ್ ಫಾರ್ಮ್ ಮಾಡ್ತಾ ಇದ್ದರೆ ಅದಕ್ಕೆ ನಾವು ಅಡಿಷನ್ ಪಾಲಿಮರ್ಸ್ ಅಂತ ಕರಿತೀವಿ. ಆ ಪ್ರೋಸೆಸ್ಗೆ ಅಡಿಷನ್ ಪಾಲಿಮರೈಸೇಷನ್ ಅಂತ ಕರಿತೀವಿ. ಯೂಶಲಿ ನಿಮ್ಮ ಮಾಲಿಕ್ಯೂಲಲ್ಲಿ ಅನ್ಸ್ಯಾಚುರೇಷನ್, ಡಬಲ್ ಬಾಂಡ್, ಟ್ರಿಪಲ್ ಬಾಂಡ್ ಇದ್ದಾಗ ಈ ಥರ ಅಡಿಷನ್ ಪಾಲಿಮರೈಸೇಷನ್ ಆಗುತ್ತೆ. ವಿತೌಟ್ ಲೂಸಿಂಗ್ ಮಾಲಿಕ್ಯೂಲ್ಸ್ ಅವೇನಾಗ್ತವೆ, ಲಾಂಗ್ ಚೈನ್ ಮಾಲಿಕ್ಯೂಲ್ಸ್ನ ಮಾಡ್ತವೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಅಡಿಷನ್ ಪಾಲಿಮರ್ಸ್ ಅಂತ ಕರಿತೀವಿ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಆ ಮಾಲಿಕ್ಯೂಲ್ಸ್ ಕಂಬೈನ್ ಆದಾಗ ಒಂದೇ ಒಂದು ಮಾನೋಮರ್ ಯೂನಿಟ್ ಇರಲ್ಲ, ಮೋರ್ ದ್ಯಾನ್ ಒನ್ ಮಾನೋಮರ್ ಯೂನಿಟ್ ಇರ್ಬೋದು. ಅವೆರಡು ಕಂಬೈನ್ ಆದಾಗ ದೇ ಗೋಯಿಂಗ್ ಟು ಲೂಸ್ ಸಮ್ ಸ್ಮಾಲ್ ಮಾಲಿಕ್ಯುಲರ್ಸ್ ಲೈಕ್ ಅಮೋನಿಯಾ, ವಾಟರ್ ಅಂಥದನ್ನು ತೆಗಿತೀವಿ. ಅದಕ್ಕೆ ನಾವೇನಂತ ಕರಿತೀವಿ, ಕಂಡೆನ್ಸೇಷನ್ ಪಾಲಿಮರೈಸೇಷನ್ ಅಂತ ಕರಿತೀವಿ. ಅದೇ ಥರ ನಾವೇನು ಮಾಡ್ತೀವಿ ಅಂತಂದರೆ ಕೆಲವೊಂದು ಸಲ ಏನು ಮಾಡ್ತೀವಿ, ಮೋರ್ ದ್ಯಾನ್ ಒನ್ ನಿಮಗೆ ಪ್ರಾಡಕ್ಟ್ ಬರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಕೋ ಪಾಲಿಮರೈಸೇಷನ್ ಅಂತ ಕರಿತೀವಿ. ಕೋ ಮಾನೋಮರ್ಸ್ ಅಂತಲೂ ಅವನ್ನ ಕರಿತೀವಿ. ಸೊ ಅದರದ್ದು ಒಂದು ಸೆಟ್ ಕೊಟ್ಟಿದ್ದೀನಿ, ಯಾವ್ಯಾವುದಿದೆ, ಅದು ಯೂಸಸ್ ಏನಿದೆ, ಕ್ವಶನ್ಸ್ ಹೇಗಿರುತ್ತೆ ಅಂದರೆ ಅದರಲ್ಲಿರುವಂಥ ಮಾನೋಮರ್ ಯೂನಿಟ್ ಏನು, ಅದ್ರದ್ದು ಏನಕ್ಕೆ ಯೂಸ್ ಮಾಡ್ತಾರೆ, ಅದು ಅಡಿಷನ್ ಪಾಲಿಮರೈಸೇಷನ್, ಕಂಡೆನ್ಸೇಷನ್ ಪಾಲಿಮರೈಸೇಷನ್, ಕ್ರಾಸ್ ಲಿಂಕ್ಡ, ಅದ್ರ ಬಗ್ಗೆನೂ ಅವರು ಹೇಳ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ನೀವು ರಬ್ಬರ್ನ ತೊಗೊಂಡ್ರೆ ರಬ್ಬರಲ್ಲಿ ಏನಾಗುತ್ತೆ ಅಂತಂದರೆ ಕ್ರಾಸ್ ಲಿಂಕ್ ಆಗಿರುತ್ತೆ. ಸೊ ಅದು ಕಂಡೆನ್ಸೇಷನ್ ಪಾಲಿಮರೇ, ಬಟ್ ಕ್ರಾಸ್ ಲಿಂಕ್ಡ್. ಅದೇ ಥರ ಕಂಡೆನ್ಸೇಷನ್ ಇದೆ ವಿತೌಟ್, ಅಂದರೆ ಕ್ರಾಸ್ ಲಿಂಕ್ ಆಗದೆ ಇರೋವಂಥವೂ ಇರ್ತವೆ. ಅದರ ಮೇಲೆ ಕ್ವಶನ್ಸ್ ಅವರು ತುಂಬ ಕೇಳ್ತಾರೆ. ಈಗ ನಾನು ಕ್ವಶನ್ಸ್ಗಳನ್ನ ತೊಗೊಂಡ್ರೆ ಯಾವ್ಯಾವುದು ಕೇಳಿದ್ದಾರೆ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಲ್ಲಿ ಅಂದರೆ, what are the fundamental monomer unit used in the manufacture of widely used plastic polymer PVC, ಪಾಲಿವಿನೈಲ್ ಕ್ಲೋರೈಡ್ ಅಂತ ನಾವು ಕರಿತೀವಿ. ಸೊ ನಾನು ಮುಂಚೆನೇ ಹೇಳ್ದಂಗೆ ಇವನು ಏನು ಮಾಡ್ತಾರೆ, ಮಾನೋಮರ್ ಯೂನಿಟ್ಗಳನ್ನ ಕಂಬೈನ್ ಆದಾಗ ನಿಮಗೆ ಪಾಲಿಮರ್ ಯೂನಿಟ್, ಇಲ್ಲಿ ಯಾವುದೋ ಒಂದು ಪಾಲಿಮರ್ ಕೊಟ್ಟಿದ್ದಾರೆ, ಅದರದ್ದು ಮಾನೋಮರ್ ಯೂನಿಟ್ ಯಾವುದು ಅಂತ ಕೇಳ್ತಾರೆ. ಅದೇನು ಪಾಲಿವಿನೈಲ್ ಕ್ಲೋರೈಡ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಮಾನೋಮರ್ ಯೂನಿಟ್ ಏನಾಗಿರುತ್ತೆ ಅಂದರೆ ವಿನೈಲ್ ಕ್ಲೋರೈಡ್. ಈಗ ಈಥೀನ್ ಇದೆ, ಅದು ಮಾನೋಮರು. ಅದಕ್ಕೆ ನೀವು ಪಾಲಿಮರ್ ಆದಾಗ ಪಾಲಿ ಈಥೀನ್ ಅಂತ ಕರಿತೀವಿ. ಅದೇ ಥರ ವಿನೈಲ್ ಕ್ಲೋರೈಡ್ ಇಸ್ ಎ ಮಾನೋಮರ್ ಯೂನಿಟ್, ಇದು ಪಾಲಿಮರ್ ಆದಾಗ ಪಾಲಿವಿನೈಲ್ ಕ್ಲೋರೈಡ್ ಅಂತ ಕರಿತೀವಿ. ಅದೇ ಥರ ಟೆಟ್ರಾಫ್ಲೋರೋ ಇಥಿಲೀನ್ ಅಂತ ಕರಿತೀವಿ, ಅಥವಾ ಟೆಫ್ಲಾನ್ ಅಂತ ಕರಿತೀವಿ. ಪಾಲಿ ಟೆಟ್ರಾಫ್ಲೋರೋ ಇಥಿಲೀನ್ ಅಂತ ಮಾಡ್ಕೊಳ್ತೀವಿ. ಅದೇ ಥರ ಸ್ಟೈರೀನ್ ಇದೆ, ಪಾಲಿಸ್ಟೈರೀನ್ ಅಂತೀವಿ, ಅಥವಾ ಡೆಕ್ರಾನ್ ಅಂತ ಅದನ್ನು ಕರೀತಾರೆ. ಸೊ ಈಗ ಇದರಲ್ಲಿರುವಂಥ ಯಾವುದೋ ಒಂದು ಪಾಲಿಮರಲ್ಲಿ ಮಾನೋಮರ್ ಯೂನಿಟ್ ಯಾವುದು, ಆ ಪಾಲಿಮರ್ ಏನಕ್ಕೆ ಯೂಸ್ ಮಾಡ್ತಾರೆ, ಆ ಥರ ಕ್ವಶನ್ಸ್ನ ಕೇಳ್ತಾರೆ. ಸಿನ್ಸ್ ಇಟ್ಸ್ ಎ ಪಾಲಿವಿನೈಲ್ ಕ್ಲೋರೈಡ್, ಅದಕ್ಕೆ ನಾವೇನಂತ ಕರಿತೀವಿ, ವಿನೈಲ್ ಕ್ಲೋರೈಡ್ ಅಂತ ಹೇಳ್ತೀವಿ. ಅದೇ ಥರ ಟೆಟ್ರಾಫ್ಲೋರೋ ಇಥಿಲೀನ್ ಇದೆಯಲ್ಲ, ಅದಕ್ಕೆ ಟೆಫ್ಲಾನ್ ಅಂತಾರೆ. ನಾನ್ ಸ್ಟಿಕ್ ಕೋಟಿಂಗ್ ಇರೋವಂಥದ್ದೆಲ್ಲನೂ ಇರುತ್ತೆ. ಪಾಲಿಥೀನ್ ಅಂದರೆ ನೀವು ಏನು ಪ್ಲಾಸ್ಟಿಕ್ ಬ್ಯಾಗ್ಗಳನ್ನ ಯೂಸ್ ಮಾಡ್ತಿರಲ್ಲ, ಪ್ಲಾಸ್ಟಿಕ್ ಕವರ್ಸ್ನ ಯೂಸ್ ಮಾಡ್ತಿರಲ್ಲ, ಅದಕ್ಕೆ ಪಾಲಿಥೀನ್. PVC ಅಂದರೆ ನಮಗೆ ಪೈಪ್ ಸ್ವಲ್ಪ ಸ್ಟರ್ಡಿ ಆಗಿರುತ್ತೆ, ಅದಕ್ಕೆ ಯೂಸ್ ಮಾಡ್ತಾರೆ. ಟೆಫ್ಲಾನ್ ಅಂದರೆ ನಾನ್ ಕೋಟ್, ಅದೇನು ಅಂತದ್ದು ಇಟ್ ಗೋಯಿಂಗ್ ಟು ವಿಸ್ಟ್ಯಾಂಡ್ ಎ ವೆರಿ ಹೈ ಟೆಂಪ್ರೇಚರ್, ಹಾಗಾಗಿ ಟೆಫ್ಲಾನ್ ಕುಕ್ಕಿಂಗಿಗೆ ಯೂಸ್ ಮಾಡ್ತಾರೆ. ಪಾಲಿಸ್ಟೈರಿನ್ ಅದನ್ನು ಫೋಮ್ ಥರ ಯೂಸ್ ಮಾಡ್ತಾರೆ. ಆ ರೀತಿಯಾಗಿ ಬೇರೆ ಬೇರೆದನ್ನು ಅವ್ರು ಯೂಸ್ ಮಾಡ್ತಾ ಹೋಗ್ತಾರೆ. ವಾಟ್ ಯುನಿಕ್ ಪ್ರಾಪರ್ಟಿ ಅಲೋಸ್ ಟೆಫ್ಲಾನ್ ಟು ಬಿ ನಾನ್ ಸ್ಟಿಕ್ ಕೋಟಿಂಗ್ ಇನ್ ಎ ಮಾಡರ್ನ್ ಕುಕ್ಕಿಂಗ್ ಪ್ಯಾನ್ಸ್. ನಾನು ಮುಂಚೆನೇ ಹೇಳ್ದಂಗೆ ಟೆಫ್ಲಾನ್ ಏನಿದೆಯಲ್ಲ ಅದನ್ನು ಪಾಲಿಮರ್ ಥರ ಯೂಸ್ ಮಾಡ್ತೀವಿ. ನಾನ್ ಕುಕ್ಕಿಂಗ್
ಅಪ್ಲಯನ್ಸಸ್, ಕುಕಿಂಗ್ ಅಪ್ಲಯನ್ಸಸ್ಲಿ ಯೂಸ್ ಮಾಡ್ತಾರೆ. ಯಾವುದಕ್ಕೋಸ್ಕರ ಅದನ್ನು ಯೂಸ್ ಮಾಡ್ತಾರೆ, ವಾಟ್ ಯುನೀಕ್ ಪ್ರಾಪರ್ಟಿ ಆಫ್ ದಟ್ ಪರ್ಟಿಕ್ಯುಲರ್ ಪರ್ಟಿಕ್ಯುಲರ್ ಪಾಲಿಮರ್ ಮೇಕ್ಸ್ ಇಟ್ ಯುನೀಕ್ ಅಂತ ಕೇಳ್ತಾ ಇದ್ದಾರೆ. ಇಟ್ ಹ್ಯಾಸ್ ಎ ವೆರಿ ಲೋ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಡಿಸಾಲ್ವ್ಸ್ ದಿ ಆಯಿಲ್ಸ್. ಅದು ತಪ್ಪಿದೆ, ಯಾಕೆಂದರೆ ನಿಮ್ಗೆ ಗೊತ್ತಿದೆ ಆ ಕೋಟಿಂಗ್ ಏನಾಗುತ್ತೆ ವೆರಿ ಹೈ ಟೆಂಪ್ರೇಚರ್. ಜನರಲ್ ನಾವು ಅದನ್ನು ದೋಸೆ ತವ ಆಗಿ ಇನ್ನೊಂದು ಕಡೆ ಅಥವಾ ತವಗಳಾಗಿ ಅದನ್ನು ಯೂಸ್ ಮಾಡಿರ್ತೀವಿ, ಹಾಗಾಗಿ ನಿಮ್ಗೆ ಅದು ಗೊತ್ತಿರುತ್ತೆ. ಇಟ್ ಹ್ಯಾಸ್ ಎ ಹೈ ಫ್ರಿಕ್ಷನ್ ಆ್ಯಂಡ್ ರಿಯಾಕ್ಟ್ಸ್ ವಿತ್ ಮೆಟಲ್ ಅಂತ ಹೇಳ್ತಾರೆ, ಇಲ್ಲ. ಆಮೇಲೆ ಇಟ್ ಹ್ಯಾಸ್ ಎ ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಕೆಮಿಕಲಿ ಅನ್ರಿಯಾಕ್ಟಿವ್ ರೆಸಿಡ್ ಫ್ರಿಕ್ಷನ್ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಗೊತ್ತಿದೆ ಅದು ತುಂಬ ಹೈ ಟೆಂಪ್ರೇಚರ್ನ ವಿಸ್ಟೆಂಡ್ ಮಾಡುತ್ತೆ, ಕೆಮಿಕಲಿ ಅನ್ರಿಯಾಕ್ಟಿವ್ ಇದೆ. ರೆಸಿಸ್ಟ್ ಫ್ರಿಕ್ಷನ್ನ ಅದು ರೆಡ್ಯೂಸ್ ಮಾಡುತ್ತೆ. ಇಟ್ ಈಸ್ ಅನ್ ಎಕ್ಸಲೆಂಟ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಕೇಳ್ತಿದ್ದಾರೆ. ನೋಡಿ ನಿಮಗಿರುತ್ತೆ ಈ ಥರ ಟೆಫ್ಲಾನ್ ಅಂದರೆ ಈ ರೀತಿಯಾಗಿರುತ್ತೆ. ಪಾಲಿಟೆಟ್ರಾಫ್ಲೋರೋ ಇಥಿಲೀನ್ PTFE ಅಂತ ಕರಿತೀವಿ. ದ ಕಾರ್ಬನ್ ಫ್ಲೋರಿನ್ ಬಾಂಡ್ಸ್ ಇನ್ ಟೆಫ್ಲಾನ್ ಆರ್ ಇನ್ಕ್ರೆಡಿಬಲಿ ಸ್ಟ್ರಾಂಗ್ ಆ್ಯಂಡ್ ಸ್ಟೇಬಲ್, ಮೇಕಿಂಗ್ ಇಟ್ ಇನ್ನರ್ ಟು ಆಲ್ ಕೆಮಿಕಲ್ಸ್. ಬಿಕಾಸ್ ನಥಿಂಗ್ ಸ್ಟಿಕ್ ಟು ಇಟ್, ಇಟ್ ಕ್ಯಾನ್ ವಿಸ್ಟ್ಯಾಂಡ್ ಎ ನಾರ್ಮಲ್ ಕುಕಿಂಗ್ ಟೆಂಪರೇಚರ್ ವಿತೌಟ್ ಮೆಲ್ಟಿಂಗ್. ಇಟ್ ಮೇಕ್ಸ್ ಎ ಪರ್ಫೆಕ್ಟ್ ನಾನ್-ಸ್ಟಿಕ್ ಸರ್ಫೇಸ್. ಸೊ ಇಟ್ ಹ್ಯಾಸ್ ಎ ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಕೆಮಿಕಲಿ ಅನ್ರಿಯಾಕ್ಟಿವ್ ಆ್ಯಂಡ್ ರೆಸಿಸ್ಟ್ ಫ್ರಿಕ್ಷನ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ವಿಚ್ ಸಿಂಥೆಟಿಕ್ ಫೈಬರ್ ವಾಸ್ ದಿ ಫಸ್ಟ್ ಫುಲ್ಲಿ ಆರ್ಟಿಫಿಷಿಯಲ್ ಪಾಲಿಮರ್ ಕ್ರಿಯೇಟೆಡ್ ಫಾರ್ ಇಟ್ಸ್ ಯೂಸ್ ಇನ್ ಮೇಕಿಂಗ್ ಟೂತ್ ಬ್ರಷ್, ರೋಪ್ಸ್ ಆ್ಯಂಡ್ ಪ್ಯಾರಾಚೂಟ್ಸ್. ಅವರು ನಿಮಗೆ ಹಿಂಟ್ ಕೊಡ್ತಾ ಇದ್ದಾರೆ, ಫಸ್ಟ್ ಫುಲ್ಲಿ ಆರ್ಟಿಫಿಷಿಯಲ್ ಪಾಲಿಮರ್ ಅಂತ ಕೇಳ್ತಾ ಇದ್ದಾರೆ. ಸೊ ನಿಮಗೆ ಈ ಪಾಲಿಮರ್ ಏನಿದೆಯಲ್ಲ ಅದನ್ನು ಫೈಬರಾಗಿ ಯೂಸ್ ಮಾಡ್ತೀವಿ, ನಾವು ಸಬ್ಸ್ಟೆನ್ಸಸ್ ಆಗಿ ಯೂಸ್ ಮಾಡ್ತೀವಿ, ಹಾಗೆ ಬೇರೆ ಬೇರೆ ಥರ ಯೂಸ್ ಮಾಡ್ತೀವಿ. ಸಿಂಥೆಟಿಕ್ ಫೈಬರ್ ಆರ್ಟಿಫಿಷಿಯಲ್ ಪಾಲಿಮರ್ ವಿಚ್ ಹ್ಯಾಸ್ ಬೀನ್ ಕ್ರಿಯೇಟೆಡ್ ಫಸ್ಟ್, ವಿಚ್ ಗೋಯಿಂಗ್ ಟು ಯೂಸ್ ಇವಾಗ ನಮ್ಮ ಟೂತ್ ಪೇಸ್ಟಲ್ಲಿ ಇರ್ಬೋದು, ರೋಪ್ಸಲ್ಲಿ ಇರ್ಬೋದು, ಬೇರೆ ಬೇರೆ ಕೇಸ್ಗಳಿಗೆ ಅದನ್ನು ಯೂಸ್ ಮಾಡ್ತಾರೆ. ಯಾವುದು ಅಂತ ಕೇಳ್ತಿದ್ದಾರೆ, ದಟ್ ಈಸ್ ನೈಲಾನ್. ರಯಾನ್, ನೈಲಾನ್, ಪಾಲಿಯೆಸ್ಟರ್, ಅಕ್ರಲಿಕ್ ಅಂತ ಹೇಳ್ತಿದ್ದಾರೆ. ನೈಲಾನ್ ವಾಸ್ ದ ಫಸ್ಟ್ ಸಿಂಥೆಟಿಕಲಿ, ನೆನ್ಪಿಟ್ಕೋಬೇಕು ನೀವು, 1930s, ವಿತೌಟ್ ಯೂಸಿಂಗ್ ಎನಿ ನ್ಯಾಚುರಲ್ ಪ್ಲಾಂಟ್ ಆರ್ ಅನಿಮಲ್ ರಾ ಮೆಟೀರಿಯಲ್ಸ್. ಇಟ್ ವಾಸ್ ಮೇಡ್ ಎಂಟೈರ್ಲಿ ಫ್ರಮ್ ದಿ ಕೋಲ್, ವಾಟರ್ ಆ್ಯಂಡ್ ಏರ್. ಅದೇ ಥರ ರಯಾನ್ ಅಂತ ಹೇಳ್ತೀವಿ. ರಯಾನ್ನ ಸೆಮಿ ಸಿಂಥೆಟಿಕ್ ಅಂತ ಹೇಳ್ತೀವಿ, ಕಂಪ್ಲೀಟ್ಲಿ ಸಿಂಥೆಟಿಕ್ ಅಲ್ಲ. ಅದರಲ್ಲಿ 2 ಮಾನೋಮರ್ ಯೂನಿಟ್ನ ಯೂಸ್ ಮಾಡ್ತೀವಿ, ಒಂದು ಸಿಂಥೆಟಿಕ್ ಆಗಿದೆ, ಇನ್ನೊಂದು ನ್ಯಾಚುರಲ್ ಆಗಿದೆ. ಆದರೆ ನೀವು ಪಾಲಿಯೆಸ್ಟರು, ಅಕ್ರಲಿಕ್ನ ಕಂಪೇರ್ ಮಾಡಿದ್ರೆ ಅವೆರಡೂ ನಿಮ್ಗೆ ಏನಾಗುತ್ತೆ ಅಂತಂದರೆ ಸಿಂಥೆಟಿಕ್ ಆಗಿರುತ್ತೆ. ಸೊ ಹಾಗಾಗಿ ನಿಮಗೆ ಗೊತ್ತಿರಬೇಕಾಗತ್ತೆ ಯಾವ್ಯಾವುದು ಅಂತ. ನೈಲಾನಲ್ಲಿ ಎಷ್ಟೊಂದು ನೈಲಾನ್ ಇದೆ. ನೈಲಾನ್ 6 ಫಸ್ಟ್ ಮಾಡಿದ್ದು, ನೈಲಾನ್ 6 ಅಂತಾರೆ. ಕ್ಯಾಪ್ರಲ್ ಆಕ್ಟಮ್ ಅಂತ ಇನ್ನೊಂದು ನೈಲಾನ್ ಬರುತ್ತೆ. ಸೊ ಹಾಗಾಗಿ ನೀವು ನೋಡಿಕೊಂಡು ಅದನ್ನು ಮಾಡಬೇಕಾಗತ್ತೆ. Which element is used as an organizing agent to improve the elasticity and strength of natural rubber? ಈ ಕ್ವಶನ್ನು ತುಂಬ ಸಲ ಕೇಳಿದ್ದಾರೆ. ನೆಕ್ಸ್ಟ್ ಸ್ಲೈಡಲ್ಲಿ ಇದೇ ಕ್ವಶನ್ನ ಇನ್ನೊಂದು ಫಾರ್ಮ್ಯಾಟಲ್ಲಿ ಅವ್ರು ಕೇಳಿರೋದನ್ನು ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸೊ ವಾಲ್ಕನೈಸೇಷನ್ ಅನ್ನೋದು ಒಂದು ಪ್ರೋಸೆಸ್ಸು. ಅದು ನ್ಯಾಚುರಲ್ ರಬ್ಬರ್ ಏನಾಗಿರುತ್ತೆ, ತುಂಬ ವೀಕ್ ಆಗಿರುತ್ತೆ, ಅದು ಸಾಫ್ಟ್ ಆಗಿರುತ್ತೆ. ಅದನ್ನು ಹಾರ್ಡ್ ಮಾಡೋದಕ್ಕೆ ನಾವು ಒಂದು ಕೆಮಿಕಲ್ನ ಆ್ಯಡ್ ಮಾಡಿ ಅದನ್ನು ಹೀಟ್ ಮಾಡ್ತಾರೆ. ಅದಕ್ಕೆ ನಾವೇನಂತ ಕರಿತೀವಿ, ವಾಲ್ಕನೈಸೇಷನ್ ಅಂತ ಕರಿತೀವಿ. ಸೊ ನಿಮಗೆ ನ್ಯಾಚುರಲ್ ರಬ್ಬರ್ ಆದರೆ ಇಲ್ಲಿರೋ ಥರ, ಚಿತ್ರದಲ್ಲಿರೋ ಥರ ಅದಕ್ಕೆ ಸ್ಟ್ರೆಂತ್ ಇರೋಲ್ಲ, ತುಂಬ ವೀಕ್ ಆಗಿರುತ್ತೆ, ತುಂಬ ರಿಜಿಡ್ ಆಗಿರಲ್ಲ. ಸಲ್ಫರ್ ಹಾಕಿ ಹೀಟ್ ಮಾಡಿದಾಗ ಸಲ್ಫರ್ ಏನು ಮಾಡುತ್ತೆ, ಕ್ರಾಸ್ ಲಿಂಕಿಂಗ್ ಆಗಿ ಅದರಲ್ಲಿ ಮಧ್ಯದಲ್ಲಿ ಲಿಂಕ್ ಆಗುತ್ತೆ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ನಾವು ಏನಿದೆ ರಬ್ಬರ್ ಏನಿದೆಯಲ್ಲ, ನ್ಯಾಚುರಲ್ ರಬ್ಬರ್ ಏನಿದೆಯಲ್ಲ, ಪಾಲಿ ಐಸೋಪ್ರೀನ್ ಅಂತ ಕರಿತೀವಿ. ಅದು ಈ ಥರ ಲಿಕ್ವಿಡ್ ಫಾರ್ಮಲ್ಲಿರುತ್ತೆ. ಅದಕ್ಕೆ ಅಷ್ಟು ಸ್ಟಡಿ ಇರಲ್ಲ, ಅದನ್ನು ಸೆಮಿ ಸಾಲಿಡ್ ಆಗಿರುತ್ತೆ. ಅದನ್ನು ಸಾಲಿಡ್ ಆಗಿ ಮಾಡಬೇಕು ಅಂದರೆ ಸಲ್ಫರ್ ತೊಗೊಂಡು ಅದನ್ನು ಹೀಟ್ ಮಾಡಬೇಕಾಗತ್ತೆ. ಈ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ವಾಲ್ಕನೈಸೇಷನ್ ಅಂತ ಕೇಳ್ತೀವಿ. ಇದ್ರ ಮೇಲೆ ತುಂಬ ಕ್ವಶನ್ಸು ಇದುವರೆಗೂ ಅವರು ಕೇಳಿದ್ದಾರೆ. ರಾ ನ್ಯಾಚುರಲ್ ರಬ್ಬರ್ ಬಿಕಮ್ ಸಾಫ್ಟ್ ಆ್ಯಂಡ್ ಸ್ಟಿಕ್ಕಿ ಇನ್ ಎ ಹಾಟ್ ವೆದರ್ ಆ್ಯಂಡ್ ಬ್ರಿಟೈಲ್ ಇನ್ ಕೋಲ್ಡ್ ವೆದರ್. ಬೈ ಹೀಟಿಂಗ್ ಇಟ್ ವಿತ್ ದ ಸಲ್ಫರ್, ದ ಕೆಮಿಕಲ್ ಕ್ರಾಸ್ ಲಿಂಕ್ ಫಾರ್ಮ್ ಬಿಟ್ವೀನ್ ದಿ ಪಾಲಿಮರ್ ಚೈನ್. ದಿಸ್ ಮೇಕ್ಸ್ ದ ರಬ್ಬರ್ ಟಫ್, ಟೆಂಪರೇಚರ್ ರೆಸಿಸ್ಟೆಂಟ್, ಐಡಿಯಲ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಡ್ಯೂರಬಲ್ ವೆಹಿಕಲ್ ಟೈರ್ಸ್. ಹಾಗಾಗಿ ಸಲ್ಫರ್ ಇಸ್ ದಿ ಆನ್ಸರ್. ಅದೇ ಥರ ಹೇಳ್ದಂಗೆ ಈ ಪ್ರೋಸೆಸ್ ಹೆಸರು ಕೇಳಿದ್ದಾರೆ. ದ ಪ್ರೋಸೆಸ್ ಆಫ್ ಹೀಟಿಂಗ್ ನ್ಯಾಚುರಲ್ ರಬ್ಬರ್ ವಿತ್ ದ ಸಲ್ಫರ್ and an appropriate additive at high temperature to improve its tensile strength, elasticity and resistance to temperature changed ಈಸ್ ನೋನ್ ಆ್ಯಸ್. ಸೇಮ್ ಕ್ವಶನ್ನೇ, ಆದರೆ ಇದನ್ನೇನು ಮಾಡಿದ್ದಾರೆ, ಅಲ್ಲೇನು ಮಾಡಿದ್ರು, ವಾಲ್ಕನೈಸೇಷನ್ಗೆ ಯಾವ ಎಲಿಮೆಂಟ್ನ ಯೂಸ್ ಮಾಡಿದ್ರು ಅಂತ ಕೇಳಿದ್ರು. ಆದರೆ ಇಲ್ಲೇನು ಮಾಡ್ತಿದ್ದಾರೆ, ಆ ಪ್ರೋಸೆಸ್ನ ಹೇಳಿ ಆ ಪ್ರೋಸೆಸಸ್ನ ನಿಮ್ಮ ಹತ್ರ ಅವರು ಕೇಳ್ತಾ ಇದ್ದಾರೆ. ನೀವು ನೋಡ್ಕೋಬೇಕು, ಸಫನಿಫಿಕೇಷನ್ ಅಂತ ಒಂದು ಬರುತ್ತೆ. ಟು ಮ್ಯಾನುಫ್ಯಾಕ್ಚರ್ ಸೋಪ್ ಮಾಡ್ತೀವಲ್ಲ, ಅದಕ್ಕೆ ನಾವು ಸಫನಿಫಿಕೇಷನ್ ಅಂತ ಹೇಳ್ತೀವಿ. ಪಾಲಿಮರೈಸೇಷನ್ ನಿಮ್ಗೆ ಗೊತ್ತು, ಫಾರ್ಮೇಷನ್ ಆಫ್ ಪಾಲಿಮರ್ಗೆ ಪಾಲಿಮರೈಸೇಷನ್ ಅಂತ ಹೇಳ್ತೀವಿ. ಪಾಲಿಮರೈಸೇಷನ್ ಅಂದರೆ 2 ಪಾಲಿಮರ್ಸು ಬರ್ತಾ ಇರುತ್ತೆ, ಆ ಪ್ರೋಸೆಸ್ಗೆ ನಾವು ಪಾಲಿಮರೈಸೇಷನ್ ಅಂತ ಕರಿತೀವಿ. Which synthetic fiber is known as a semi-synthetic polymer because its raw material is derived from the natural wood pulp. ನಾನು ಹೇಳ್ದಂಗೆ ರಯಾನ್
ರಯಾನ್ ಏನಾಗುತ್ತೆ ಅಂದರೆ ಸಾಫ್ಟು ಮತ್ತು ಬ್ರೇಕಬಲ್ ಆಗಿರುತ್ತೆ. ಅದನ್ನು ಏನು ಮಾಡ್ತಾರೆ, ವಿಸ್ಕಸ್ ಮಾಡಿಕೊಂಡ್ರು. ಆವಾಗ ಅದನ್ನು ಏನು ಮಾಡೋದು, ನ್ಯಾಚುರಲ್ ವುಡ್ ಪಲ್ಪ್ನ ಯೂಸ್ ಮಾಡಿ ಮಾಡುವಂಥದ್ದು. ಹಂಗಾಗಿ ರಯಾನ್. ಸೊ ನ್ಯಾಚುರಲಾಗಿ ಮಾಡೋವಂಥದ್ದು ಸಿಂಥೆಟಿಕ್ ಫೈಬರ್ ಫಸ್ಟ್ ಮಾಡಿದ್ದು ನೈಲಾನ್. ಸೊ ಸೆಮಿ ಸಿಂಥೆಟಿಕ್ ಒಂದು ಪಾರ್ಟು ಕೆಮಿಕಲ್ ಇದೆ, ವುಡ್ ಪಲ್ಪು ಸೆಲ್ಯುಲೋಸು ನ್ಯಾಚುರಲ್ ಆಗಿದೆ, ಅದನ್ನು ಕನ್ವರ್ಟ್ ಮಾಡ್ತಾರೆ. ಹಂಗಾಗಿ ಅದನ್ನು ನಾವು ರಯಾನ್ ಇಸ್ ದಿ ಆನ್ಸರ್ ಅಂತ ಹೇಳ್ಬೋದು. ನೋಡಿರಿ ಇದು ಹೇಗಾಗುತ್ತೆ ಅಂದರೆ, ಈ 1900ಸಲ್ಲೆಲ್ಲ ಏನಾಗಿತ್ತಂತಂದರೆ, ಸಿಲ್ಕ್ ವಾಸ್ ಎ ವೆರಿ ಏನಂತಾರೆ, ಒಂದು ಟ್ರೇಡ್ ಮಾರ್ಕ್ ಫಾರ್ ದಿ ಆಲ್ ರಿಚ್ ಪೀಪಲ್ಗೆ. ಇಟ್ ವಾಸ್ ಎ ಲಕ್ಸುರಿ ಅಂತ ಅಂದ್ಕೊಳ್ತಾ ಇದ್ರು. ವೆಲ್ತ್ ರಾಯಲ್ಟಿ ಇರೋರು ಅಷ್ಟೇ ಯೂಸ್ ಮಾಡ್ತಿದ್ರು. ಯಾವಾಗೋ ಒಂದು ಸಲ ಏನಾಯಿತು ಅಂತಂದರೆ, ಆ ಮಲ್ಬರಿ ಲೀವ್ಸ್ಗೆ ರೋಗ ಬಂತು, ಯಾವುದು ಸಿಲ್ಕ್ ಫಾರ್ಮೇಷನ್ ಆಗುವಂಥದ್ದು ಕಡಿಮೆ ಆಯಿತು. ಹಂಗಾಗಿ ಸಿಲ್ಕ್ ಬೆಲೆ ಜಾಸ್ತಿ ಆಗೋಯಿತು. ಆವಾಗ ಸೈಂಟಿಸ್ಟ್ ಏನು ಮಾಡಿದ್ರು, ಆರ್ಟಿಫಿಷಿಯಲ್ ಸಿಲ್ಕ್ನ ನಾವು ಮಾಡ್ಬೋದಾ ಅಂತ ಟ್ರೈ ಮಾಡೋಕ್ಕೆ ಶುರು ಮಾಡಿದ್ರು. ಅದೇನು ಮಾಡ್ತಾಯಿತ್ತು, ಆ ಕ್ಯಾಟ್ರಪಿಲ್ಲೋ ಏನು ಮಾಡ್ತಾಯಿತ್ತು ಅಂತಂದರೆ, ಅಥವಾ ಏನಿತ್ತಲ್ಲ ಸಿಲ್ಕ್ ವರ್ಮ್ ಏನಿತ್ತಲ್ಲ, ಆ ವರ್ಮ್ ಏನು ಮಾಡ್ತಾಯಿತ್ತು ಅಂದರೆ ಸೆಲ್ಯುಲೋಸ್ನ ತಿಂತಿತ್ತು. ಸೊ ಆರ್ಟಿಫಿಷಿಯಲ್ ಸೆಲ್ಯುಲೋಸ್ ಮಾಡಿ ಅದನ್ನು ನಾವು ಮಾಡ್ಬೋದಾ ಅಂತ ಅವ್ರೇನು ಟ್ರೈ ಮಾಡ್ತಾರೆ. ಸೊ ಕೌಂಟ್ ಹಿಲರಿ ಅಂತ ಹೇಳ್ತಾನೆ, ಅವನೇನು ಮಾಡ್ತಾನೆ, ಟ್ರೈ ಮಾಡ್ತಾನೆ, ತುಂಬ ಸಲ ಟ್ರೈ ಮಾಡ್ತಾನೆ, ಆಗಿರಲ್ಲ. ಇಟ್ ನೆವರ್ ಕೇಮ್ ಆ್ಯಸ್ ಎ ಥ್ರೆಡ್. ಒಂದು ದಿವಸ ಏನು ಮಾಡಿರುತ್ತೆ, ಲೇಟ್ ಆಗಿರುತ್ತೆ, ಅವನಿಗೆ ಆಫೀಸ್ ಲ್ಯಾಬಲ್ಲಿ ವರ್ಕ್ ಮಾಡ್ತಿರ್ತಾನೆ, ಟೈಮ್ ಇರಲ್ಲ, ಬಿಡಿಸ್ಬಿಟ್ಟು ಹೋಗಿರ್ತಾನೆ. ನೆಕ್ಸ್ಟ್ ಡೇ ಬಂದು ಅದನ್ನು ಕ್ಲೀನ್ ಮಾಡೋಕ್ಕೆ ಅಂತ ನೋಡ್ತಾನೆ, ಇಟ್ ವಿಲ್ ಕಮ್ ಔಟ್ ಆ್ಯಸ್ ಎ ಇದು. ಸೊ ಅವಾಗ ಏನಾಯಿತು, ಇಟ್ ಟರ್ನ್ಡ್ ಓವರ್ ನೈಟ್ ಮಿರಾಕಲ್ ಅಂತ ಹೇಳ್ಬೋದು. ಸೊ ಕೆಮಿಕಲ್ ಸ್ಪಿಲ್ ಆಗಿತ್ತದು, ಬಿಟ್ಬಿಟ್ಟು ಹೋಗಿದ್ದ ಅದನ್ನು ಯಾವುದೋ ಇದರಲ್ಲಿ ಮಿಕ್ಸ್ ಮಾಡಿ ಸೆಲ್ಯುಲೋಸ್ನ ಬೇರೆ ಬೇರೆ ಪ್ರಪೋರ್ಷನಲ್ಲಿ ವಿತ್ ಆ್ಯಸಿಡ್ ಮಿಕ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದ. ಅದನ್ನು ನಾನು ಮಲ್ಬರಿ ಟ್ರೀಗೆ ಸಬ್ಸ್ಟ್ಯೂಟಾಗಿ ಯೂಸ್ ಮಾಡ್ಬೋದಾ, ಸಿಲ್ಕ್ ವರ್ಮ್ಗೆ ಕೊಡ್ಬೋದಾ ಅಂತ ಅವನು ಟ್ರೈ ಮಾಡ್ತಿದ್ದ. ಆವಾಗ ಅವನಿಗೆ ಇದು ಬಂತು. ಸೊ ಫಸ್ಟ್ ಟೈಮ್ ಬಂದಾಗ ಏನಾಗಿತ್ತು ಅಂದರೆ, ಅದು ತುಂಬ, ಬಿಕಾಸ್ ಇಟ್ ವಾಸ್ ಎ ಸೆಲ್ಯುಲೋಸ್ ಇಸ್ ಹೈಲಿ ಎಕ್ಸ್ಪ್ಲೋಸಿವ್ ಆ್ಯಸ್ ಯು ನೋ. ಅದೇನು ಮಾಡುತ್ತೆ, ಇಟ್ ವಾಸ್ ಕ್ಯಾಚಿಂಗ್ ಫೈರ್. ನೀವು ಫ್ಲೇಮ್ ಹತ್ರ ಹೋದರೆ, ಕ್ಯಾಂಡಲ್ ಹತ್ರ ಹೋದರೆ, ಅದಕ್ಕೆ ಅದನ್ನು ಮದರ್ ಇನ್ ಲಾ ಸಿಲ್ಕ್ ಅಂತ ಕರಿತಿದ್ರು. ಆಮೇಲೆ ಅದನ್ನು ಬೇರೆ ಬೇರೆ ಥರ ಮಾಡಿ ಅದಕ್ಕೆ ವಿಸ್ಕೋಸ್ ಅಂತ ನಾನ್ ಎಕ್ಸ್ಪ್ಲೋಸಿವ್ ಮಿಕ್ಸ್ಚರ್ ಆಗಿ ಕನ್ವರ್ಟ್ ಮಾಡಿದ್ರು. ಅದಕ್ಕೆ ನಾವೇನಂತ ಕರಿತೀವಿ, ರಯಾನ್ ಅಂತ ಕರಿತೀವಿ. ಹಾಗಾಗಿ 99% ವಿಚ್ ಈಸ್ ಸಬ್ಸ್ಟಿಟ್ಯೂಟ್ ಟು ಸಿಲ್ಕ್ ಅಂತ ನಾವು ಮಾಡಿಕೊಂಡು ಅದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ವಿ. ಇದ್ರ ಮೇಲೆ ತುಂಬ ಕ್ವಶನ್ಸ್ ನಿಮಗೆ ಕೇಳ್ತಾರೆ, ರಯಾನ್ ಮೇಲೆ ಮತ್ತು ನೈಲಾನ್ ಮೇಲೆ ತುಂಬ ಕೇಳ್ತಾರೆ. ಹಾಗಾಗಿ ಅದು ನಿಮಗೆ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋಯಿಂಗ್ ಪಾಲಿಮರ್ಸ್ ಇಸ್ ಎ ಸೆಮಿಸಿಂಥೆಟಿಕ್ ಆ್ಯಂಡ್ ಫೇಮಸ್ಲಿ ಡಿಸ್ಕವರ್ಡ್ ಥ್ರೂ ದ ಆಕ್ಸಿಡೆಂಟಲ್ ಲ್ಯಾಬ್ರೇಟರಿ ಸ್ಪಿಲ್ ಆಫ್ ದಿ ವುಡ್ ಪಲ್ಪ್ ಆ್ಯಸಿಡ್ ಅಂತ ಹೇಳ್ತಾರೆ. ಸೇಮ್ ಆನ್ಸರು ರಯಾನ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. Chemically, the process forming a viscose rayon involves treating the cellulose with which of the following combination to form the soluble xanthate. ನಾನು ಹೇಳ್ದಂಗೆ ಆ ಸೆಲ್ಯುಲೋಸ್ ಏನಿತ್ತಲ್ಲ, ರಯಾನ್ ಏನಿತ್ತಲ್ಲ, ಅದು ಏನಾಗಿತ್ತು ಅಂತಂದರೆ, ಇಟ್ ವಾಸ್ ಕ್ಯಾಚಿಂಗ್ ಫೈರ್, ಇಟ್ ವಾಸ್ ಎನ್ ಎಕ್ಸ್ಪ್ಲೋಸಿವ್. ಅದನ್ನು ಅವಾಯ್ಡ್ ಮಾಡೋದಕ್ಕೆ ವಿಸ್ಕೋಸ್ ರಯಾನ್ ಅಂತ ಮಾಡಿದ್ರು. ಅದನ್ನು ಅವ್ರೇನು ಮಾಡಿದ್ರು, ಪ್ಲ್ಯಾಂಟ್ ಸೆಲ್ಯುಲೋಸ್ ಏನಿತ್ತಲ್ಲ, ಅದನ್ನು ಅವ್ರೇನು ಆ್ಯಡ್ ಮಾಡಬೇಕು ಅಂತ ಕೇಳ್ತಾರೆ. ಸೋಡಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ ಕಾರ್ಬನ್ ಡೈಸಲ್ಫೈಡ್ನ ಆ್ಯಡ್ ಮಾಡಿದಾಗ ಅದು ಆಗ್ತಿತ್ತು. ದ ಮಾಡರ್ನ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಆಫ್ ದಿ ವಿಸ್ಕೋಸ್ ರಯಾನ್ ಟ್ರೀಟ್ ಪ್ಯೂರಿಫೈಡ್ ಸೆಲ್ಯುಲೋಸ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್ ಟು ಫಾರ್ಮ್ ಆಲ್ಕಲಿ ಸೆಲ್ಯುಲೋಸ್ ವಿಚ್ ಈಸ್ ದೆನ್ ಟ್ರೀಟೆಡ್ ವಿತ್ ಕಾರ್ಬನ್ ಡೈಸಲ್ಫೈಡ್ ಟ್ರೀಟೆಡ್ ಟು ಸಾಲ್ಯುಬಲ್ ಸೆಲ್ಯುಲೋಸ್ ಝ್ಯಾಂಥೈಟ್. ಹಾಗಾಗುತ್ತೆ. ಸೊ ನೀವು ಬೀನ್ ಅಂತ ಕನ್ಸಿಡರ್ ಮಾಡಿದ್ರೆ, ನೈಟ್ರಿಕ್ ಆ್ಯಸಿಡ್ ಸಲ್ಫ್ಯೂರಿಕ್ ಆ್ಯಸಿಡ್ ತೊಗೊಂಡ್ರೆ ಅದು ನೈಟ್ರೋ ಸೆಲ್ಯುಲೋಸ್ ಬರುತ್ತೆ. ವಿಸ್ಕೋಸ್ ರಯಾನ್ಗೆ ರಾ ಮೆಟೀರಿಯಲ್ ಏನಿದೆ ಸೆಲ್ಯುಲೋಸ್ ಇದೆ, ಅದು ನೈಟ್ರೋ ಸೆಲ್ಯುಲೋಸ್ ಆಗುತ್ತೆ, ಹೈಲಿ ಎಕ್ಸ್ಪ್ಲೋಸಿವ್ ಆಗುತ್ತೆ. ಸಿ ಏನಿದೆ, ಅಸ್ಟಿಕ್ ಆ್ಯಸಿಡ್ ಆ್ಯಂಡ್ ಅಸ್ಟಿಕ್ ಅನೈಡ್ರೇಟ್ ಮಾಡಿದ್ರೆ ನಿಮಗೆ ಸೆಲ್ಯುಲೋಸ್ ಅಸಿಟೇಟ್ ಬರುತ್ತೆ, ವಿಚ್ ಇಸ್ ನಾಟ್ ಎ ವಿಸ್ಕೋನ್ ರಯಾನ್. ಡಿ ತೊಗೊಂಡ್ರೆ ಅಮೋನಿಯಾ ಮತ್ತು ಕಾರ್ಬನ್ ಸಲ್ಫೇಟು ರಯಾನ್ ಪ್ರೋಸೆಸ್ ಜೊತೆಗೆ ಅದು ಎಂಟೈರ್ಲಿ ಡಿಫ್ರೆಂಟ್ ಆಗಿದೆ. ಹಾಗಾಗಿ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಕಾರ್ಬನ್ ಡೈಸಲ್ಫೈಡು ಮತ್ತು ಸೆಲ್ಯುಲೋಸ್ ಆ್ಯಡ್ ಮಾಡಿದಾಗ ನಮಗೆ ವಿಸ್ಕೋಸ್ ರಯಾನ್ ಬಂತು. ಅದು ನಾವು ಇವತ್ತು ರಯಾನ್ ಥರ ಯೂಸ್ ಮಾಡ್ತಾಯಿದ್ದೀವಿ. What type of polymer is a bakelite widely used to manufacture the heat resistant handles of the kitchen pressure cookers and electric switches ಅಂತ ಕೇಳ್ತಾ ಇದ್ದಾರೆ. ಸೊ ಇದ್ರ ಮೇಲೂ ತುಂಬ ಕ್ವಶನ್ಸ್ ಕೇಳ್ತಾರೆ. ಬೇಕ್ಲೈಟ್ ಅಂತ ಹೇಳ್ತೀವಿ, ನಿಮ್ಮದು ಏನಾಗಿರ್ಬೋದು, ಕುಕ್ಕರ್ಗಳಲ್ಲಿ ಇರುವಂಥ ಹ್ಯಾಂಡ್ಲ್ಗಳಾಗಿರ್ಬೋದು, ಅಥವಾ ನಿಮಗೆ ಪ್ಯಾನ್ಗಳಲ್ಲಿ ಆ ಕಡೆ ಈ ಕಡೆ ಸೈಡಲ್ಲಿ ಇಟ್ಕೊಳ್ಳೋಕೆ ಬಿಸಿ ಆಗದೇ ಇರಲಿ ಅಂತ ಏನು ಮಾಡುವಂಥದ್ದು, ಎಲೆಕ್ಟ್ರಿಕಲ್ ಸ್ವಿಚಸ್ಸು, ಇಲ್ಲೆಲ್ಲ ಯೂಸ್ ಮಾಡುವಂಥದ್ದು ಬೇಕ್ಲೈಟ್ ಅಂತ ಹೇಳ್ತೀವಿ. ಎಗೇನ್ ಈ ಪಾಲಿಮರ್ ಪ್ರೋಸೆಸ್ಸಲ್ಲಿ ನಾವು ಎರಡು ಥರ ಕನ್ಸಿಡರ್ ಮಾಡ್ತೀವಿ. ಒಂದು ಸೆಟ್ಟಿಂಗ್ ಪ್ಲಾಸ್ಟಿಕ್ಸ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಥರ್ಮೋಪ್ಲಾಸ್ಟಿಕ್ಸ್ ಅಂತ ಕರಿತೀವಿ. ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಸ್ ಅಂತಂದರೆ ಒಂದು ಸಲ ಅದು ಮೋಲ್ಡ್ ಆದರೆ ಮತ್ತೆ ನಾನು ರೀಜನ್ರೇಟ್ ಮಾಡೋಕ್ಕಾಗಲ್ಲ, ಮತ್ತೆ ಮಾನೋಮರ ಕನ್ವರ್ಟ್ ಮಾಡೋಕ್ಕಾಗಲ್ಲ. ಅಂಥದಕ್ಕೆ ನಾವೇನಂತ ಕರಿತೀವಿ, ಪಾಲಿಸೆಟ್ಟಿಂಗ್ ಪ್ಲಾಸ್ಟಿಕ್ಸ್ ಅಂತ ಕರಿತೀವಿ. ಇನ್ನೊಂದಿದೆ ಥರ್ಮೋಪ್ಲಾಸ್ಟಿಕ್ಸ್ ಅಂತ, ಅದನ್ನು ಪಾಲಿಮರ್ ಆಗುತ್ತೆ, ಮತ್ತು ಅದನ್ನು ನಾನು ಏನು ಮಾಡ್ಬೋದು, ಮಾನೋಮರ್ ಆಗಿ ಕನ್ವರ್ಟ್ ಮಾಡ್ಬೋದು. ಅದಕ್ಕೆ ನಾವೇನಂತ ಕರಿತೀವಿ, ಥರ್ಮೋಪ್ಲಾಸ್ಟಿಕ್ಸ್ ಅಂತ ಕರಿತೀವಿ. ಸೊ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಸ್ ಅಂದರೆ
ಅವೇನಾಗುತ್ತೆ ಅಂದರೆ ಒಂದು ಸಲ ಹಾರ್ಡ್ ಮೆಟೀರಿಯಲ್ ಪಾಲಿಮರ್ ಆದಾಗ ಮತ್ತೆ ವಾಪಸ್ ಬರೋಕ್ಕೆ ಆಗಲ್ಲ. ಸೊ ಈ ಬೆಕಲೈಟ್ ಅನ್ನೋವಂಥದ್ದು ಥರ್ಮೋಸೆಟಿಂಗ್ ಪ್ಲಾಸ್ಟಿಕ್, ಇದ್ರ ಮೇಲೂ ತುಂಬ ಕ್ವಶನ್ಸ್ ಕೇಳ್ತಾರೆ. ಒಂದಷ್ಟು ಕೊಟ್ಬಿಟ್ಟು ಇದರಲ್ಲಿ ಯಾವುದು ಥರ್ಮೋಸೆಟಿಂಗ್ ಪ್ಲಾಸ್ಟಿಕ್ಸ್ ಅಂತಲೂ ಕೇಳಿದ್ದಾರೆ ಕ್ವಶನ್ಸು. ಹಾಗಾಗಿ ಈ ಬ್ಯಾಕ್ಲೈಟ್ ಆ್ಯಂಡ್ ಮೆಲಮೈನ್ ಏನಿದೆಯಲ್ಲ, ಇವೆರಡಕ್ಕೂ ನಾವೇನಂತ ಕರಿತೀವಿ, ಥರ್ಮೋಸೆಟಿಂಗ್ ಪ್ಲಾಸ್ಟಿಕ್ಸ್ ಅಂತ ಕರಿತೀವಿ. ಹಾಗಾಗಿ ಥರ್ಮೋಸೆಟಿಂಗ್ ಪ್ಲಾಸ್ಟಿಕ್ ಇಸ್ ದಿ ಎಕ್ಸಾಂಪಲ್. ಸೊ ಅದೇ ಥರ ನಿಮ್ಗೆ ಹೇಳ್ದಂಗೆ ಈ ಪ್ಲಾಸ್ಟಿಕ್ ಆಗಿರ್ಬೋದು, ಫೈಬರ್ ಆಗಿರ್ಬೋದು, ಸಬ್ಸ್ಟೆನ್ಸು, ಈ ಮೂರೂ ನಾವು ಏನಂತ ಕರಿತೀವಿ, ಪಾಲಿಮರ್ಸ್ ಅಂತಲೇ ಕರಿತೀವಿ. ಸೊ ನಿಮಗೆ ಥರ್ಮೋಸೆಟ್ಟಿಂಗ್ ಅಂದರೆ ಬೆಕಲೈಟು ಮೆಲಮೈನ್ ಇರುವಂಥದ್ದು ಆಗಬೇಕಾಗತ್ತೆ. ಅದೇ ಥರ ಥರ್ಮೋಪ್ಲಾಸ್ಟಿಕ್ಸ್ ಅಂತ ಅಂದರೆ ಬೇರೆ, ನ್ಯಾಚುರಲ್ ಎಲಾಸ್ಟೋಮರ್ಸ್ ಅಂದರೆ ಬೇರೆ, ಇದು ರಬ್ಬರ್ ಎಲಾಸ್ಟಿಸಿಟಿ ಇರುವಂಥದ್ದಕ್ಕೆ ಹಂಗಂತಾರೆ. ಬಯೋಡಿಗ್ರೇಡಬಲ್ ಫೈಬರ್ ಅಂತ ಹೇಳ್ತೀವಿ. ರಬ್ಬರ್ ಆಗಿರ್ಬೋದು, ಪಾಲಿಮರ್ ಆಗಿರ್ಬೋದು, ಅಥವಾ ಏನು ಹೇಳ್ತಾರೆ, ಸಾಫ್ಟ್ ಮೆಟೀರಿಯಲ್ಸ್ ಆಗಿರ್ಬೋದು, ಇದು ಎಲ್ಲದಕ್ಕೂ ನಾವು ಪಾಲಿಮರ್ಸ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. When you examine the physical properties of the fiber in textile engineering, synthetic polyamides like rayon exhibit exponentially high tensile strength and elasticity. This behavior is primarily due to which intramolecular force ಅಂತ ಕೇಳ್ತಾ ಇದ್ದಾರೆ. ನಾನು ಮುಂಚೆನೇ ಹೇಳ್ದಂಗೆ ಫೈಬರ್ ಇರುತ್ತೆ, ಅದೇ ಥರ ಪ್ಲಾಸ್ಟಿಕ್ ಇರುತ್ತೆ, ಅದೇ ಥರ ಮೆಟೀರಿಯಲ್ಸ್ ಇರುತ್ತೆ. ಸೊ ಅಥವಾ ನಿಮಗೆ ರಬ್ಬರ್ ಇರುತ್ತೆ. ಒಂದೊಂದಕ್ಕೆ ಒಂದೊಂದು ಫೋರ್ಸ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ ಬಿಟ್ವೀನ್ ದೋಸ್ ಪಾಲಿಮರ್ಸ್ ಅಥವಾ ಬಿಟ್ವೀನ್ ದೋಸ್ ಮಾನೋಮರ್ಸ್ ಅಂತ ಹೇಳ್ತೀವಿ. ಫೈಬರ್ಸ್ಗೆ ಏನಾಗಿರುತ್ತೆ ಅಂದರೆ ಸ್ಟ್ರಾಂಗ್ ಇಂಟ್ರಾಮಾಲಿಕ್ಯುಲರ್ ಫೋರ್ಸಸ್ ಇರುತ್ತೆ. ಪಾಲಿಮರ್ಸ್ ಅಂತ ಅಂದರೆ ಫೈಬರ್ಸ್ ಅಂದರೆ ಪಾಲಿಯಮೈಡ್ಸ್ ಲೈಕ್ ರಯಾನ್ ಆಗಿರ್ಬೋದು, ಅವೆಲ್ಲ ಆಗಿರುತ್ತೆ. ಸ್ಟ್ರಾಂಗ್ ಸ್ಟೇಬಲ್ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ ಇರುತ್ತೆ. ಬೇರೆದಕ್ಕೆಲ್ಲ ಏನಾಗಿರುತ್ತೆ, ವೀಕ್ ಇರೋವಂಥದ್ದು ಇರುತ್ತೆ, ಒಂದೊಂದಕ್ಕೆ ಒಂದೊಂದಿರುತ್ತೆ. ಸೊ ಆದರೆ ನೀವು ಫೈಬರ್ಸ್ ಎನಿ ಫೈಬರ್ನ ತೊಗೊಂಡ್ರೆ ಅದರಲ್ಲಿರುವಂಥದ್ದು ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಬಿಟ್ವೀನ್ ದಿ ಅಮೈಡ್, ಕಾರ್ಬನೈಲ್ ಆ್ಯಂಡ್ ಅಮೈನ್ ಇರೋವಂಥದ್ದು ಆಗಿರುತ್ತೆ. ಸೊ ಮ್ಯಾಚ್ ದಿ ಫಾಲೋಯಿಂಗ್ ಈ ಥರದ್ದು ಕೇಳ್ತಾರೆ. ಯಾವ್ಯಾವ್ದಕ್ಕೆ ರಾ ಮೆಟೀರಿಯಲ್ ಅಂತ ನೈಲಾನ್ 6 ಇದೆ, ಡೆಕ್ಲಾನ್ ಇದೆ, ರಯಾನ್ ಇದೆ, ಓಕ್ಲಾನ್ ಅಂತ ಹೇಳ್ತಾ ಇದ್ದಾರೆ. ನೈಲಾನ್ ಈಸ್ ಸಿಂಥಸೈಸ್ ಫ್ರಮ್ ದಿ caprolactam through unique chain opening polymerization creates a polyamide linkages. Decron is a polyester, rayon is a cellulose derivative, and ocran is a polyacryl nitrile, acrylic ಅಂತ ಏನು ಕರಿತೀವಿ ಅದಕ್ಕಿದೆ. ಹಂಗಾಗಿ ಆನ್ಸರು ಇರುತ್ತೆ. ಈ ಥರ ಬರೆದಾಗ ಫಸ್ಟು ಮ್ಯಾಚ್ ಮಾಡಿಕೊಂಡು ನೀವು ಕರೆಕ್ಟಾಗಿ ಕೊಡಬೇಕಾಗತ್ತೆ. ಫಸ್ಟು ಮ್ಯಾಚ್ ಮಾಡಿ ಆಮೇಲೆ ಆನ್ಸರ್ ಹುಡುಕಿದ್ರೆ ಈಸಿಯಾಗಿ ಬೇಗ ಸಿಗುತ್ತೆ. ಸೊ ಈ ರೀತಿಯಾಗಿ ಪಾಲಿಮರ್ಸ್ ಮೇಲೆ ತುಂಬ ಕ್ವಶನ್ಸು, ಏನು ಕ್ವಶನ್ಸ್ ಇದೆಯಲ್ಲ ತುಂಬ ಸಲ ಇನ್ನು ಬೇರೆ ಇದೇ ಇನ್ಫಾರ್ಮೇಷನ್ನೇ ಬೇರೆ ಬೇರೆ ಥರ ಅವರು ಕ್ವಶನ್ಸ್ಗಳನ್ನ ಕೇಳಿದ್ದಾರೆ. ನಿಮ್ಗೆ ಯಾವ್ದಾದ್ರು ಡೌಟ್ಸ್ ಇದ್ದರೆ, ಏನಾದರೂ ಕ್ವಶನ್ಸ್ ಇದ್ದರೆ, ಯು ಕ್ಯಾನ್ ಕಾಮೆಂಟ್ ಬಿಲೋ. Subscribe, share and comment. Wait for some more videos like this. Thank you. All the best. Good luck.